ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಮೊಹರಂ ಹಬ್ಬದ್ದು 2ನೇ ದಿವಸ ತೋರಿಸ್ತಾ ಇದ್ದೀನಿ ನೋಡ್ರಿ. ಇವಾಗ ಟೈಮು 3:30 ಆಗೈತಿ, ಬೆಳಗಿನ ಜಾವ. ಎಲ್ಲ ಜನ ಸೇರಿದ್ದಾರೆ ನೋಡ್ರಿ ಮಸೂದಿ ಮೇಲೆ. ನಾವು ಪ್ರತಿ ವರ್ಷವೂ ಈ ದೇವ್ರು ನೋಡೋಕೆ ಬರ್ತೀವಿ. ಬೆಳಗಿನ ಜಾವ 3:30ಗೆ ನೋಡೋಕೆ ಬರ್ತೀವಿ. ನೋಡೋದೇ ಒಂಥರ ತುಂಬಾ ಚೆನ್ನಾಗಿರುತ್ತೆ. ನಮಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ನೋಡೋಕ್ಕೆ. ನೆನ್ನೆ ವಿಡಿಯೋನಲ್ಲಿ ತೋರ್ಸೋಕ್ಕಾಗಿಲ್ಲ ದೇವ್ರನ್ನ, ಇವತ್ತು ತೋರಿಸ್ತಾ ಇದ್ದೀನಿ ನೋಡ್ರಿ. ಇಲ್ಲೆಲ್ಲ ಜನ ಸೇರಿ ಅಲೆ ಆಡ್ತಾರೆ ನೋಡ್ರಿ. ಇವಾಗ ದೇವ್ರು ಹಿಡಿತಾರಲ್ಲ, ಅವ್ರನ್ನ ಬಾವಿಗೆ ಕರ್ಕೊಂಡು ಹೋಗಿದ್ದಾರೆ. ಅಲ್ಲಿ ಸ್ನಾನ ಮಾಡಿಸ್ಕೊಂಡು ಕರ್ಕೊಂಬರ್ತಾರೆ. ಆಮೇಲೆ ಈ ದೇವ್ರನ್ನ ಅವ್ರಿಗೆ ಕೊಡ್ತಾರೆ. ಆಮೇಲೆ ಅವರು ಅಲೆ ಆಡ್ತಾರೆ ನೋಡ್ರಿ. ಏನೇನಾಗುತ್ತೆ ಅಂತ ಇಲ್ಲಿ ತೋರಿಸ್ತೀನಿ. ಚಾರ್ಜ್ ಇಲ್ಲ ಫೋನ್. ನೋಡಿ, ಇವಾಗ ಟೈಮು 6:30 ಆಗೈತಿ. ನಾವು ಇಲ್ಲಿ ಪಾಚನಕಟ್ಟಿ ಹತ್ರ ಬಂದಿದ್ದೀವಿ. ದೇವ್ರು ಇನ್ನೂ ಇಲ್ಲೇ ಇದ್ದಾರೆ ನೋಡ್ರಿ, ಅಲೆ ದೇವರು. ಇವಾಗ ಪಕ್ಕದಲ್ಲೇ ಒಂದು ಮೌನೇಶ್ವರ ಗುಡಿ ಐತಿ, ಅಲ್ಲಿ ಹೊಂಟಾರ. ನಾವು ಬರೋಷ್ಟರಲ್ಲಿ ಇಲ್ಲಿ ದೇವ್ರು ಕೇಳಕ್ಕೆ ಭಾಳ ಜನ ಬಂದಿರ್ತಾರೆ. ಅವರೆಲ್ಲ ದೇವ್ರು ಕೇಳ್ತಾಯಿದ್ರು. ನಾವು ಸ್ವಲ್ಪ ಲೇಟಾಗಿ ಹೋಗೋಣ ಅಂತೇಳಿ ಇವಾಗ ಸ್ವಲ್ಪ ಲೇಟಾಗಿ ಬಂದೀವಿ ನೋಡಿ. ಬೆಳಿಗ್ಗೆ 3:30ಇಂದ ಸ್ಟಾರ್ಟ್ ಆಗೈತಿ. ಇವಾಗ 6:30 ಆಗ್ತಾಯಿತ್ತು ನೋಡ್ರಿ. ನಮ್ಮ ಮನೆ ಮುಂದೆನೂ ಬಂದಿತ್ತು ದೇವರು. ಅಲ್ಲಿ ಹೂವಿನ ಹಾರ ಎಲ್ಲ ಹಾಕಿ ನೀರೆಲ್ಲ ಹಾಕ್ತೀವಿ, ಅದು ನಮ್ಮ ಪದ್ಧತಿ. ನಮ್ಮ ಮನೆಯಲ್ಲಿ ದಾರಿನಲ್ಲಿ ಬರಬೇಕಾದ್ರೆ ಕೆಲವೊಂದು ಮನೆಯಲ್ಲಿ ಪದ್ಧತಿಗಳು ಇರ್ತವೆ. ದೇವರು ಮನೆ ಮುಂದೆ ಬಂದರೆ ನೀರು ಹೂವಿನ ಹಾರ ಹಾಕೋದೊಂದು ಪದ್ಧತಿ ಇರುತ್ತೆ. ಅವರೆಲ್ಲ ಹೂವಿನ ಹಾರ ನೀರು ಹಾಕ್ತಾರೆ. ನಾವು ಹಾಕಿದ್ವಿ. ಇವಾಗ ಫುಲ್ ಬೆಳಕು ಹರಿತಾ ಇದೆ. ಇವಾಗ ನಾವು ಪಾಚನಕಟ್ಟಿ ಹತ್ರ ಬಂದೀವಿ ನೋಡ್ರಿ. ಇಲ್ಲಿ ನಮ್ಮ ಅಪ್ಪಗ ಮತ್ತು ನಮ್ಮ ಮುತ್ಯಾಗ ಪಾಚನಕಟ್ಟಿ ಏನಂತ ಹೇಳ್ತೀವಲ್ಲ
ಆ ದೇವರಿಗೆ ಮತ್ತು ಮೌನೇಶ್ವರ ಇಷ್ಟು ದೇವರಿಗೂ ನಾವು ಸಕ್ರೆ ಓದಿಸ್ಕೊಂಡು ಕಾಯಿ ಹೊಡ್ಕೊಂಡು ಹೋದ್ರೈತೆ ಅಂತೇಳಿ ಬಂದೀವಿ ನೋಡಿರಿ. ದೇವ್ರು ಇನ್ನೂ ಇಲ್ಲೇ ಇದ್ದಾರೆ, ನಾವು ನೋಡ್ಕೊಂಡು ನಿಂತ್ಕೊಂಡಿದ್ದೀವಿ. ಇವಾಗ ದೇವ್ರು ಬರ್ತಾ ಇದ್ದಾನೆ, ಎಲ್ಲರೂ ಅಡ್ಡಡ್ಡ ಮಲಗ್ತಾ ಇದ್ದಾರೆ. ದೇವ್ರು ದಾಟ್ಕೊಂಡು ಹೋದರೆ ಏನಾದರೂ ಮೈಯಲ್ಲಿ ಏನಾದರೂ ಇದ್ದರೆ ಗಾಳಿ ಧೂಳಿ ಏನಾದರೂ ಇದ್ದರೆ ಹೋಗುತ್ತೆ ಅಂತ ಹೇಳಿ ಇಲ್ಲೆಲ್ಲ ಕಾಲಾಗ ಅಡ್ಡ ಮಲಗ್ತಾ ಇದ್ದಾರೆ. ಅವ್ರನ್ನೆಲ್ಲ ದೇವ್ರು ದಾಟ್ಕೊಂಡು ಹೋಗ್ತಾ ಇದ್ದಾರೆ ನೋಡ್ರಿ ಇಲ್ಲಿ. ಅನ್ನಲ್ಲ ಇವಾಗ ನೋಡ್ರಿ ದೇವರು ಮಸೂದಿಗೆ ಹೊಂಟಾನ. ಬೆಳಗ್ಗೆ ಬಂದನಲ್ಲ ಅಲ್ಲೇ ಹೋಗಿ ಇವಾಗ ಕೂಡ್ತಾನೆ ನೋಡ್ರಿ. ದೇವರು ಜಾಗಕ್ಕೆ ಕೂಡ್ತಾನ. ಇದೆ ನೋಡ್ರಿ ಪಾಚನ್ ಕಟ್ಟಿ. ಇವಾಗ ನಾವೆಲ್ಲರೂ ಬಂದೀವಲ್ಲ, ಕಾಯಿ ಹೊಡ್ಕೊಂಡು ಸಕ್ರೆ ಓದಿಸ್ತಾ ಇದ್ದೀವಿ ನೋಡಿ. ಇವಾಗ ಏನಿಂದ್ರೆ ನಾವಿನ್ನ ಕಾಯಿ ಹೊಡೆದಿಲ್ಲ. ಯಾಕೆ ಕಳ್ತಾಳ ಮಹೇಶ ಪೋಸ್ ಯೂಟ್ಯೂಬ್ ಬರ್ತೀನಿ ನೋಡ್ತೀರ ಅಲ್ಲ ಅದು ಯಾರು ನೋಡ್ರಿ. ದಪ್ಪಂದು 2ನೇ ದಿವಸ ಈ ಥರ ಇತ್ತು. ನಮ್ಮೂರಲ್ಲಿ ಮೊಹರಂ ಹಬ್ಬನ ಯಾವ ಥರ ಆಚರಿಸಿದ್ದೀವಿ ಅಂತೇಳಿ ಎಷ್ಟಾಗುತ್ತೋ ಅಷ್ಟು ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ವಿಡಿಯೋ ತುಂಬ ಲೆಂತ್ ಆಗುತ್ತೆ ಅಂತೇಳಿ ಇಲ್ಲಿವರೆಗೂ ಮಾತ್ರನೇ ಅಪ್ಲೋಡ್ ಮಾಡ್ತೀನಿ. ಇದ್ರದ್ದು ಭಾಗ 2 ನೆಕ್ಸ್ಟ್ ವಿಡಿಯೋನಲ್ಲಿ ಬರುತ್ತೆ, ಅದನ್ನು ನೋಡಿ ಸಪೋರ್ಟ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಒಂದು ಸತಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹೀಗೆ ನಿಮ್ಮ ಸಪೋರ್ಟ್ನ ನನಗೆ ಯಾವಾಗಲೂ ಇರಲಿ ಅಂತ ನಾನು ಕೇಳ್ಕೊಳ್ತೀನಿ. ಇವಾಗ ಎಲ್ಲರೂ ಹೋಗಿದ್ದಾರೆ ನೋಡ್ರಿ, ನಾವು ಮಾತ್ರ ಕೂತ್ಕೊಂಡಿದ್ದೀವಿ. ಸ್ವಲ್ಪ ಹೊತ್ತು ಕೂತ್ಕೊಂಡು ಹೋಗಮ್ಮ ಅಂತ ಹೇಳಿದರು, ಅದಕ್ಕೆ ಇಲ್ಲೇ ಕೂತ್ಕೊಂಡು ಮಾತಾಡ್ತಾ ಇದ್ವಿ. ಇವಾಗ ನಮ್ಮ ಅಕ್ಕ ನಾಷ್ಟಕ್ಕೆ ಕರೆದಿದ್ದಾಳೆ. ಇವಾಗ ಅವ್ರ ಮನೆಗೆ ನಾಷ್ಟಕ್ಕೆ ಹೋಗ್ತೀವಿ ನೋಡಿರಿ ಇಲ್ಲಿಂದನೇ. ಫ್ರೆಂಡ್ಸ್, ನಮ್ಮ ಅಕ್ಕ ಮನೆಗೆ ಬಂದಿದ್ದೀವಿ ನೋಡಿ. ಇವತ್ತು ನಾಷ್ಟಕ್ಕೆ ಕರೆದಿದ್ದಾರೆ. ಇಲ್ಲಿ ನೋಡ್ರಿ, ಇವ್ರು ಯಾರೋ ಇದ್ದಾರೆ ಒಳಗಡೆ, ಅವ್ರನ್ನ ಸ್ನಾನ ಮಾಡಿಲ್ಲಂತೆ. ಇಲ್ಲಿ ನೋಡ್ರಿ, ನಮ್ಮ ಅಕ್ಕ ನಾಷ್ಟ ಮಾಡ್ತಾ ಇದ್ದಾಳೆ. ಏನು ಮಾಡಾಕತ್ತೆ ಅಕ್ಕ? ದೋಸೆ ಜೊತೆ ಚಟ್ನಿ ಪಲ್ಯ, ಆಲೂಗಡ್ಡೆ ಪಲ್ಯ. ಇಲ್ಲಿ ನೋಡ್ರಿ, ಈರುಳ್ಳಿ ಕಟ್ ಮಾಡಿಟ್ಟಿದ್ದಾಳೆ. ಇದೇನು ಸಾಂಬಾರು ಕುದಿಸೋಕೆ ಇಟ್ಟಿದೆ. ಹಾಲು ನೋಡ್ರಿ, ಪಾಣ್ಯ ಹಾಕ್ಲಾತಾರ. ಚಟ್ನಿ ಮಾಡಬೇಕಾ? ಕಾಯಿ ಕಳಿಸಿದ್ನಲ್ಲ ಹೊಸು. ಪಲ್ಯ ಒಗ್ಗರಣೆ ಹಾಕ್ತಾ ಇದ್ದಾಳೆ. ಕೊಕೊನಟ್ ಚಟ್ನಿ ಇದೇ ನೋಡ್ರಿ ನಮ್ಮ ಅಕ್ಕ ಅವ್ರ ಮನೆ. ಇನ್ನ ಪೂಜೆ ಮಾಡಿಲ್ಲ, ಮಾಡ್ಬೇಕಾ? ಸೌಕಾಸ್ ಮಾಡಕತ್ತಿರ್ಬೇಡಿ. ಇವಾಗ ನೋಡ್ರಿ, ಇಲ್ಲಿ ಬಿಸಿ ಬಿಸಿ ದೋಸೆ ರೆಡಿ ಆಗತ್ತೈತೆ. ಭಾಳ ಜನ ಕುಂತಾರ ಹೊರಗೆ ನಾಷ್ಟ ಮಾಡೋಕೆ. ಎಲ್ಲರೂ ವೇಟಿಂಗ್ ಲಿಸ್ಟಲ್ಲಿ ಲೈನಾಗಿ ನಿಂತಿದ್ದಾರೆ, ಒಬ್ಬರಿಂದ ಒಬ್ರು ಅಂತೇಳಿ. ಇಲ್ಲಿ ಕೊಬ್ಬರಿ ಚಟ್ನಿ ಮತ್ತು ಆಲೂಗಡ್ಡೆ ಪಲ್ಯ ಮಾಡಿದ್ದಾರೆ. ಬೇಗ ಬೇಗ ದೋಸೆ ಹಾಕ್ಕೊಟ್ಟು ಇವಾಗ ತಿನ್ನೋದು ಒಂದೇ ನೋಡ್ರಿ.